ತುಂಬ ಅರ್ಥಪೂರ್ಣ ಪ್ರೋತ್ಸಾಹಿತ ಪ್ರತಿಭಾ ಪುರಸ್ಕಾರ ಈ ಸಮಾರಂಭವನ್ನು ಉದ್ಘಾಟಿಸಿದ ಸಮಾಜದ ಹೆಮ್ಮೆಯ ಸುಪುತ್ರರಾಗಿರುವ ಜೇವರ್ಗಿ ವಿಧಾನಸಭೆಯ ಶಾಸಕರಾಗಿರುವ ಮತ್ತು KKRDBಯ ಅಧ್ಯಕ್ಷರಾಗಿರುವ ಗೌರವಾನ್ವಿತ ಸನ್ಮಾನ್ಯ ಡಾಕ್ಟರ್ ಅಜಯ್ ಗರ್ಗ್ ಸಿಂಗ್ ರವರೇ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗೌರವಾನ್ವಿತರೇ, ವೇದಿಕೆ ಮುಂಭಾಗ ಆಸೀನರಾಗಿರುವ ಎಲ್ಲ ಪೋಷಕರೇ, ಸಮಾಜದ ಹಿರಿಯರೇ, ತಂದೆ ತಾಯಂದಿರೇ, ಸಹೋದರ ಸಹೋದರಿಯರೇ ಮತ್ತು ಪ್ರಮುಖವಾಗಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಲು ಆಗಮಿಸಿರುವ ಎಲ್ಲ ಪುಟಾಣಿ ಮಕ್ಕಳೇ, ತುಂಬ ಸಂತೋಷ ಆಗುತ್ತೆ. ಸಮಯದ ಅಭಾವದಿಂದ ಪ್ರಥಮವಾಗಿ ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಇದು ಈ ಮಕ್ಕಳ ಏನು ಸಾಧನೆ ಇದೆ, ಇದು ಅವರ ವೈಯಕ್ತಿಕ ಸಾಧನೆ ಅಲ್ಲ, ಅವರ ಕುಟುಂಬದ ಸಾಧನೆ ಅಲ್ಲ, ಓನ್ಲಿ ಸಮಾಜದ ಸಾಧನೆ ಅಲ್ಲ, ಇದು ನಮ್ಮೆಲ್ಲರ ಒಂದು ಸಾಧನೆ. ಆ ಮಕ್ಕಳ ಸಾಧನೆಯನ್ನು ಗುರುತಿಸಿ ಅವರ ಒಂದು ಉಜ್ವಲ ಭವಿಷ್ಯಕ್ಕೆ ಒಂದು ಪ್ರೋತ್ಸಾಹ ಆಗುತ್ತೆ ಅಂತ ನಾನು ಇದು ಆಶಿಸ್ತಾ ಇದ್ದೀನಿ. ತಮಗೆಲ್ಲ ತಿಳಿದಿರುವ ಹಾಗೆ ತುಂಬ ಚೆನ್ನಾಗಿ ಮಾತಾಡಿದರು. ಈಗ ಎರಡು ಹಿರಿಯರು ಮಾತಾಡಿದರು. ಯಾವ ರೀತಿ ಸಮಾಜದ ಒಂದು ಇತಿಹಾಸ ಇದೆ, ಶ್ರದ್ಧೆ, ಸಾಮಾಜಿಕ ನ್ಯಾಯ, ಶೌರ್ಯ, ಇದರ ಒಂದು ಐತಿಹಾಸಿಕ ಒಂದು ಏನು ಹಿನ್ನೆಲೆ ಇದೆ, ಅದನ್ನು ಆ ಪರಂಪರೆಯನ್ನು ಒಂದು ನೂತನ ರೀತಿಯಲ್ಲಿ ಎತ್ತಿಡಬೇಕಾಗಿದೆ. ಮೊದಲು ಶಕ್ತಿ ಇತ್ತು, ಈಗ ಶಕ್ತಿ ಜೊತೆ ಯುಕ್ತಿಗೆ ಹೆಚ್ಚಿನ ಒಂದು ಪ್ರಾಬಲ್ಯ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಶಿಕ್ಷಣದಲ್ಲಿ ಸಾಧನೆ ಮಾಡಿದ ಯುವತಿಯರಿಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀವಿ. ಒಂದು ವಿನಂತಿ ಏನಂತಂದರೆ, ಈ ಶಿಕ್ಷಣ ಬರೀ ಮಾರ್ಕ್ಸಿಗೆ ಸೀಮಿತ ಆಗಬಾರ್ದು. ಲೆಟ್ ಅಸ್ ನಾಟ್ ಮೇಕ್ ಇಟ್ ಲಿಮಿಟೆಡ್ ಟು ಮಾರ್ಕ್ಸ್ ಆರ್ ಜಸ್ಟ್ ಗೆಟಿಂಗ್ ಡಿಗ್ರಿ. ಇದು ಒಂದು ವ್ಯಕ್ತಿತ್ವದ ವಿಕಸನಕ್ಕೆ ಒಂದು ಅಡಿಪಾಯ ಆಗಬೇಕು. ಇಟ್ ಶುಡ್ ಹೆಲ್ಪ್ ದ ಚೈಲ್ಡ್ ಇನ್ ಡೆವಲಪಿಂಗ್ ಹಿಸ್ ಕ್ಯಾರೆಕ್ಟರ್, ಡೆವಲಪಿಂಗ್ ಹಿಸ್ ಕರೇಜ್, ಡೆವಲಪಿಂಗ್ ಕಾನ್ಫಿಡೆನ್ಸ್. ಸಮಾಜವನ್ನು, ಜೀವನದಲ್ಲಿ ಬರುವ ಆ ಏರುಪೇರುಗಳನ್ನು ಎದುರಿಸುವಂತಹ ಒಂದು ವ್ಯಕ್ತಿತ್ವ ಬೆಳೆಸಲಿಕ್ಕೆ ಇದು ದಾರಿದೀಪ ಆಗಬೇಕು. ನಾವೆಲ್ಲ ಕೇಳ್ತೀವಿ, ಒಂದು ಮಗುವಿಗೆ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಪಾತ್ರ ಏನು, ಶಿಕ್ಷಕರ ಪಾತ್ರ ಏನು, ಮಗುವಿನ ಪಾತ್ರ ಏನು ಅಂತ. ಈ ಪ್ರೆಸೆಂಟ್ಲಿ ತಮಗೆಲ್ಲ ಗೊತ್ತಿದೆ, ಕಾಂಪಿಟೇಟಿವ್ ತುಂಬ ಕಾಂಪಿಟೇಷನ್ ಇದೆ. ನಾವು ಓದೋ ಟೈಮಲ್ಲಿ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ, ತುಂಬ ಕಾಂಪಿಟೇಷನ್ ಇದೆ. ಮಕ್ಕಳ ಮೇಲೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ. ಈಗೆಲ್ಲ ಸರ್ ಫೋಟೋ ತೆಗಿತಾ ಇದ್ರು, 98.8% ಸೈನಾ ಸಿಂಗ್ ಅವರು ತೊಗೊಂಡಿದ್ದಾರೆ. ನಾವು ಆ ಟೈಮಿಗೆ ಯಾವತ್ತೂ ತೊಗೊಂಡಿಲ್ಲ. ನಾನು ಅಪ್ ಟು PU 75 ದೊಡ್ಡ ದಾಟೇ ಇಲ್ಲ. 10th ತೊಗೊಂಡಿದ್ದು ಬರೀ 72, PU ತೆಗೆದಿದ್ದು 75 ಸರ್. ಬಟ್ ಏನು ಅಂತಂದರೆ, ಅದೇ ರೀತಿ ಮಕ್ಕಳಿಗೆ ಹೇಳೋದಂತಂದರೆ, ಈಗೇನು ತಾವು ಸಾಧನೆ ಮಾಡಿದ್ರು, ದಿಸ್ ಇಸ್ ನಾಟ್ ದಿ ಎಂಡ್. Success, what you have achieved so far is not the end. It is just a part of your journey. Never give up, never get deviated or distracted in this journey. And one more thing, we can change our course of life at any stage of our life. ನಮ್ಮ ಬದುಕಿನ ದಿಕ್ಕನ್ನು ನಾವು ಯಾವುದೇ ಹಂತದಲ್ಲಿ, ಯಾವುದೇ ವಯಸ್ಸಲ್ಲಿ ನಾವು ಬದಲಾಯಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಉದಾಹರಣೆ ಅಂತಂದರೆ, ನಾನು ಬಾಳಾರಾಮ್ ಇಬ್ಬರು ಜೊತೆಗೆ ಓದಿದ್ದು. ನಮ್ಮ ಖಜೂರಿಯಲ್ಲಿ ಓದಿದ್ವಿ ನಾವು. 1st to 5th ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ನಾವು. ಆಮೇಲೆ ನಾವು ಇಬ್ಬರ ಜೊತೆಗೆ ನವೋದಯ ಎಕ್ಸಾಮ್ ಬರೆದೆ. ನಂದು ಅದೃಷ್ಟ ಚೆನ್ನಾಗಿತ್ತು, ನವೋದಯ ಸ್ಕೂಲಿಗೆ ಹೋದೆ. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್, ದೆನ್ BSc ಅಗ್ರಿಕಲ್ಚರ್, MSc ಅಗ್ರಿ, PhD ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಎಲ್ಲಿನೂ ನಾನು ಖಾಸಗಿ ಸ್ಕೂಲಲ್ಲಿ ಓದಿಲ್ಲ ಮತ್ತು ಯೂನಿವರ್ಸಿಟಿಗಳಲ್ಲಿ ಓದಿಲ್ಲ. ಒಂದು ದೇರ್ ಇಸ್ ಎ ಸೇಯಿಂಗ್, ನೆವರ್ ಗಿವ್ ಅಪ್ ಅಂತ. ಸ್ವಾಮಿ ವಿವೇಕಾನಂದ ಅವ್ರದ್ದು, ಎಲ್ಲ ಹಿರಿಯರದು ಸುಮಾರು ಹೇಳಿಕೆಗಳಿದ್ದಾವೆ. ಒಂದು ಶಿಕ್ಷಣದ ಪ್ರಾಮುಖ್ಯತೆ, ಎರಡನೇದು ನೆವರ್ ಗಿವ್ ಅಪ್ ಅಂಟಿಲ್ ಯು ರಿಯಲೈಸ್ ಆರ್ ಫುಲ್ಫಿಲ್ ಯುವರ್ ಡ್ರೀಮ್ ಅಂತ.
ಬಟ್ ಇದು ಹೇಳ್ತೀವಿ, ನಾವು ಅದನ್ನು ಪಾಲನೆ ಮಾಡ್ತೀವ? ಯಾರು ಅದನ್ನು ಪಾಲನೆ ಮಾಡ್ತಾರೆ 100% ಅವರ ಬದುಕು ಬದಲಾಗುತ್ತೆ. ಸಣ್ಣ ಪುಟ್ಟ ಉದಾಹರಣೆ ಹೇಳ್ತೀನಿ ನಂದು ಜೀವನದಲ್ಲಿ ಯಾವ ರೀತಿಯಾಗಿ. ಈಗ ಬಾಳಾರಾಮ್ ಆಯಿತು, ನಾವೆಲ್ಲ ಒಂದು 32 ಜನ ನಮ್ಮೂರಲ್ಲಿ ನವೋದಯ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು. ಇವರೆಲ್ಲ ಹಾಕಿದ್ರು, ನನಗೆ ಹಾಕ್ಲಿಕ್ಕೆ ನಮ್ಮ ಮನೇಲಿ ಬಿಡ್ತಾ ಇಲ್ಲ. ರೀಸನ್ ಏನಂತಂದ್ರೆ ಅವಾಗ ಒಂದು 30 ರೂಪಾಯಿ ಖರ್ಚಾಗ್ತಿತ್ತು. ಸೊ ಸೋಮವಾರ ಲಾಸ್ಟ್ ಡೇ ಇತ್ತು, ಶುಕ್ರವಾರದವರೆಗೆ ನಾನು ವೇಟ್ ಮಾಡ್ತಾ ಇದ್ದೆ. ಫ್ರೈಡೇ, ಮಂಡೇ ವಾಸ್ ಲಾಸ್ಟ್ ಡೇ, ಫ್ರೈಡೇ ಶುಕ್ರವಾರಕ್ಕೂ ವೇಟ್ ಮಾಡ್ತಾ ಇದ್ದೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತು, ಜಂಟಿ ಕುಟುಂಬ. ನಮ್ಮ ತಾತ ಹೊಲಕ್ಕೆ ಹೋಗಿದ್ರು, ಹೊಲಕ್ಕೆ ಹೋಗಿ ಯೂಶಲಿ ಒಂದು 9-10 ಗಂಟೆಗೆ ಬರ್ತಿದ್ರು. ಅವತ್ತು ಬರಲೇ ಇಲ್ಲ. ಮಧ್ಯಾಹ್ನ 3 ಗಂಟೆ. ನಮ್ಮೂರು ಖಜೂರಿ ಯಾರಾದ್ರು ಗೊತ್ತಿರುತ್ತೆ ನಿಮಗೆ. ಒಂದು 2 3 ಕಿಲೋಮೀಟರ್ ನಡ್ಕೊಂಡು ಹೋದೆ, ಬೌಂಡ್ರಿ ಅಂತ. ಅಲ್ಲಿ ಹೋಗಿ ಹೇಳಿದೆ, ಬೆಳಿಗ್ಗೆ ಏನು ಊಟ ಮಾಡಿಲ್ಲ, ನೀವು ದುಡ್ಡು ಕೊಟ್ಟರೆ ಅಪ್ಲಿಕೇಶನ್ ಹಾಕ್ತೀನಿ, ಆಮೇಲೆ ಮಾತ್ರ ಊಟ ಮಾಡ್ತೀನಿ ಅಂತ. ಅವಾಗ ದುಡ್ಡು ಕೊಟ್ಟರು, ಅಪ್ಲಿಕೇಶನ್ ಹಾಕಿದೆ. ಸೋಮವಾರ ಲಾಸ್ಟ್ ಡೇಟ್ ಇತ್ತು. ನಮ್ಮ ಹೆಡ್ ಮಾಸ್ಟ್ರು ವೈಯಕ್ತಿಕವಾಗಿ ಖುದ್ದಾಗಿ ಊರ್ಲಿಂದ ಇಲ್ಲಿ ಗುಲ್ಬರ್ಗಕ್ಕೆ ಬಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರು. ಎಕ್ಸಾಮ್ ಬರೆದೆ, ನಾನೊಬ್ಬನು ಪಾಸ್ ಆದೆ. ಒಂದು ವೇಳೆ ನಾನು ಹಠ ಹಿಡಿದು ಅಪ್ಲಿಕೇಶನ್ಗೆ ಹಾಕ್ತಿರ್ಲಿಲ್ಲ ಅಂತಂದರೆ ಮೈ ಲೈಫ್ ವುಡ್ ಹ್ಯಾವ್ ಬಿನ್ ಡಿಫರೆಂಟ್. ಒಂದು ಪೋಷಕರಲ್ಲಿ ವಿನಂತಿ ಏನಂತಂದರೆ, ನೆವರ್ ಅಂಡರ್ ಎಸ್ಟಿಮೇಟ್ ದಿ ಪೊಟೆನ್ಷಿಯಲ್ ಆಫ್ ಯುವರ್ ಚಿಲ್ಡ್ರನ್. ಮಕ್ಕಳಲ್ಲಿರುವ ಪ್ರತಿಭೆ ಅದೇನಿದೆ ಅದನ್ನು ಪ್ರೋತ್ಸಾಹಿಸಿ, ಅವರಿಗೆ ಡೋಂಟ್ ಡಿಮೋಟಿವೇಟ್. ನಮ್ಮ ಮಣ್ಣಲ್ಲಿರೋದೇನಂತಂದರೆ, ಈ ಭಾಗದ ಜನರಲ್ಲಿ, ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಒಂದು ನಿಷ್ಠೆ, ಪ್ರಾಮಾಣಿಕತೆ, ಹಾರ್ಡ್ ವರ್ಕ್ ಮಾಡೋದು ನ್ಯಾಚುರಲ್ ಆಗಿದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅದಕ್ಕೆ ಅಡ್ಡಿ ಬರ್ತಾ ಇರೋದಂತಂದರೆ ಲ್ಯಾಕ್ ಆಫ್ ಎಕ್ಸ್ಪೋಜರ್. ನಮಗೆ ಪ್ರಪಂಚದ ಅಷ್ಟೊಂದು ಎಕ್ಸ್ಪೋಜರ್ ಇರಲಿಲ್ಲ 2-3 ದಶಕದ ಹಿಂದೆ. ಈಗ ಈ ಮೊಬೈಲ್, IT ಇವೆಲ್ಲದರಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಸುಧಾರಣೆ ಆಗಿದೆ. ಒಂದು ಲ್ಯಾಕ್ ಆಫ್ ಎಕ್ಸ್ಪೋಜರ್, ಎರಡನೇದು ವಿ ಸೀರಿಯಸ್ಲಿ ಲ್ಯಾಕ್ ಕಾನ್ಫಿಡೆನ್ಸ್. ಅದನ್ನು ಇನ್ನೊಂದು ಪದದಲ್ಲಿ ಹೇಳಬೇಕಂದ್ರೆ ಇನ್ಫ್ಯಾರಿಟಿ ಕಾನ್ಫಿಡೆನ್ಸ್. ನಮ್ಮಲ್ಲಿ ಮಾಡುವ ಪ್ರತಿಭೆ ಇದೆಯಾ ಅನ್ನೋದು ನಮಗೆ ಇರಲಿಲ್ಲ. ಈಗ ನಾನೇ UPSC ಎಕ್ಸಾಮ್ ಓದಬೇಕಾದ್ರೆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ವಿತೌಟ್ ಕೋಚಿಂಗ್, ದ್ಯಾಟ್ ಐ ಡಿಸೈಡೆಡ್ ಎಟ್ ವೆರಿ ಲೇಟ್ ಸ್ಟೇಜ್. ಒಂದು ಎವರೇಜ್ ಸ್ಟೂಡೆಂಟ್ ನಾನು ಲೇಟ್ ಸ್ಟೇಜಲ್ಲಿ ಡಿಸೈಡ್ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತಂದರೆ, ಇಲ್ಲಿ ಕುಳಿತಿರುವ ಏನು ಸಾಧಕರಿದ್ದಾರೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಆ ಒಂದು ಸಾಧನೆ ಮಾಡಲಿಕ್ಕೆ ಅವ್ರ ಹತ್ರ ಪ್ರತಿಭೆ ಇದೆ. ಐ ರಿಕ್ವೆಸ್ಟ್ ಪ್ರತಿಯೊಬ್ಬ ಪೇರೆಂಟ್ಸಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದು ಅಂತಂದರೆ, ಮಕ್ಕಳಲ್ಲಿ ಏನು ಒಂದು ಕನಸಿದೆ, ಅವರು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ಒಳ್ಳೆಯ ಶಿಕ್ಷಕರಾಗಬೇಕು, ಸಮಾಜ ಸೇವಕರಾಗಬೇಕು, IAS IPS ಆಗಬೇಕು, ಯಾವುದೇ ಇರಲಿ, ಅವರಿಗೆ ಯಾವುದೇ ತೊಂದರೆ ಇಲ್ಲದೆ ಪ್ರೋತ್ಸಾಹವನ್ನು ನೀಡಿ, ಬಿ ದ ನರಿಷರ್ ಆಫ್ ದೇರ್ ಡ್ರೀಮ್ಸ್, ಹೆಲ್ಪ್ ದೆಮ್ ಟು ಫುಲ್ಫಿಲ್ ದೇರ್ ಡ್ರೀಮ್ಸ್. ಮಕ್ಕಳಲ್ಲಿ ಒಂದು ಸಲಹೆ ಅಂತಂದರೆ, ಯಾಸ್ ಎ ಸೆಡ್ ಇನ್ ಬಿಟ್ವೀನ್, ಸಕ್ಸಸ್ ಈಸ್ ಪಾರ್ಟ್ ಆಫ್ ಲೈಫ್. ಮತ್ತು ನಿಮ್ಮ ಭವಿಷ್ಯವನ್ನು, ಈಗ ನಾವೆಲ್ಲರ ಹೆಸರು ತಗೋತೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ಸ್ಮರಿಸ್ಕೊತೀವಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರನ್ನು ಸ್ಮರಿಸ್ತೀವಿ. ವಾಟ್ ಚೇಂಜ್ ದೇರ್ ಲೈಫ್? ದೇ ಹ್ಯಾವ್ ಪ್ರೂವನ್ ದ ಪವರ್ ಆಫ್ ಎಜುಕೇಷನ್. Education will not only transform one's life, it will not transform the life of your family. It will empower you to transform the society. ರಾಜ್ಯ, ರಾಷ್ಟ್ರ, ಈ ಪ್ರಪಂಚ ಗುರುತಿಸುವಂತಹ ಒಂದು ಕೊಡುಗೆಯನ್ನು ಅವರು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಪ್ರೂವನ್ ಪಾತ್ ನಮಗೆಲ್ಲ ಇರೋದೇನಂತಂದರೆ, ಇಫ್ ಯು ವಾಂಟ್ ಟು ಟ್ರಾನ್ಸ್ಫಾರ್ಮ್ ಅವರ್ ಲೈಫ್, ಇಫ್ ಯು ವಾಂಟ್ ಟು ಎಲಿವೇಟ್ ಅವರ್ ಲೈಫ್, ಎಜುಕೇಷನ್ ಇಸ್ ದಿ ಕೀ. ಬರೀ ಶಿಕ್ಷಣ ಸಾಕ ಇಲ್ಲ, ಪರ್ಸಿವರೆನ್ಸ್ ಇಸ್ ದಿ ಪಾತ್, ಹಾರ್ಡ್ ವರ್ಕ್. ದೇ ಯೂಸ್ ಟು ಸ್ಟಡಿ. ನಾವೆಲ್ಲ ಕೇಳಿದ್ದೀವಿ ಎಷ್ಟೊಂದು ಕಷ್ಟಪಟ್ಟಿದ್ರು ಅಂತ. ಆ ಟೈಮಲ್ಲಿ ಇರುವ ಅಡಚಣೆಗಳಲ್ಲಿ ಅವರು ಸಿಕ್ಕಾಪಟ್ಟೆ ಶ್ರಮಪಟ್ಟು ಅವ್ರ ಜೀವನವನ್ನು ಕಟ್ಕೊಂಡಿದ್ರು. ಇದರಿಂದ ಯು ಕ್ಯಾನ್ ಬಿಕಮ್ ಸಕ್ಸಸ್ಫುಲ್. ಬಟ್ ಇಫ್ ಯು ವಾಂಟ್ ಟು ಬಿ ಇಮ್ಮಾರ್ಟಲ್, ಇಫ್ ಯು ವಾಂಟ್ ಟು ಬಿ ಕಂಟೆಂಟೆಡ್ ಇನ್ ಯುವರ್ ಲೈಫ್, ಅದಕ್ಕೆ ಇನ್ನೊಂದಿರೋದು ಸರ್ವಿಸ್ ಟು ಸೊಸೈಟಿ. ಹೌ ಯು ಗಿವ್ ಬ್ಯಾಕ್ ಟು ಸೊಸೈಟಿ. ಪ್ರತಿಯೊಬ್ಬರಲ್ಲಿ ಆ ಒಂದು ಪೊಟೆನ್ಷಿಯಲ್ ಇದೆ. ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಡೋಂಟ್ ಪ್ರಿಪೇರ್ ಯುವರ್ ಚಿಲ್ಡ್ರನ್ ಫಾರ್ ಯುವರ್ ಫ್ಯಾಮಿಲಿ. Don't prepare your children for your society. Prepare them for world. Prepare them for world.
ಯಾವ ರೀತಿ ವಿ ರಿಕಾಲ್ ದಿ ಕಾಂಟ್ರಿಬ್ಯೂಷನ್ ಆಫ್ ಮಹಾರಾಣಾ ಪ್ರತಾಪ್ ಸಿಂಗ್, ಅದೇ ರೀತಿ ಪ್ರತಿಯೊಬ್ಬ ಯುವಕ ಯುವತಿಯಲ್ಲಿ ಏನು ಕೂತಿದ್ದಾರೆ ಅವರನ್ನು ಪ್ರಪಂಚ ಗುರುತಿಸುವಂಥ ರೀತಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಆ ರೀತಿ ಅವರನ್ನು ಬೆಳೆಸ್ತೀರಿ, ಪ್ರೋತ್ಸಾಹಿಸ್ತೀರಿ ಅಂತ ಆಶಿಸುತ್ತಾ, ಇವತ್ತೇನು ಪ್ರತಿಭಾ ಪುರಸ್ಕಾರ ಪಡ್ಕೊತಾ ಇದ್ದೀರಿ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಐ ವಿಶ್ ಈಚ್ ಒನ್ ಆಫ್ ಯು ಎ ವೆರಿ ಹ್ಯಾಪಿ ಬ್ರೈಟ್ ಕರಿಯರ್ ಹೆಡ್. ಪ್ರತಿಯೊಂದು ಕುಟುಂಬದಲ್ಲಿ ನೀವು ಸಂತೋಷ ಪಡೋದಲ್ಲ, ಸಮಾಜ ಸಂತೋಷ ಪಡುವುದಲ್ಲ, ಈ ಭಾಗ, ಈ ನಾಡು ಸಂತೋಷ ಪಡುವಂತಹ ಹೆಮ್ಮೆಯ ಮಗಳು ಇಲ್ಲಿಂದ ಅರಳಲಿ ಅಂತ ಆಶಿಸುತ್ತಾ, ಮತ್ತೊಂದು ಸಲ ನಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.